ಇವತ್ತು ಸಿಂಪಲ್ಲಾಗೆ ಚಿಕನ್ ಸಾಂಬಾರು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ, ಬನ್ನಿ. ಇದಕ್ಕೆ ಏನೇನು ಬೇಕೋ ನೋಡೋಣ ಬನ್ನಿ. ಚಿಕನ್ನ ಆಲ್ರೆಡಿ ನಾನು ತೊಳೆದು ಅದಕ್ಕೆ ಏನೇನು ಬೇಕೋ ಅದನ್ನೆಲ್ಲ ಹಾಕಿದ್ದೀನಿ. ಈರುಳ್ಳಿ, ಟೊಮೊಟೊ, ಹಸಿಮೆಣ್ಸಿನ್ಕಾಯಿ, ಗರಂ ಮಸಾಲ, ಕೊತ್ತಂಬರಿ ಪುಡಿ, ಅಚ್ಕಾರದ ಪುಡಿ, ಚಿಕನ್ ಪುಡಿ. ಇವಾಗ ಒಂದು ಪ್ಯಾನ್ಗೆ ಎಣ್ಣೆ ಹಾಕ್ಕೊಳ್ಳೋಣ ಬನ್ನಿ. ಎಣ್ಣೆ ಹಾಕ್ಕೊಂಡು ಅದು ಕಾಯಗಂಟ ವೆಯ್ಟ್ ಮಾಡಿ ಆಮೇಲೆ ಅದಕ್ಕೆ ಈರುಳ್ಳಿ ಹಾಕಿ. ಈರುಳ್ಳಿ ಹಾಕಾದ್ಮೇಲೆ ಚೆನ್ನಾಗಿ ಅದನ್ನು ಫ್ರೈ ಮಾಡಿ ಕಲರ್ ಬರಬೇಕು ನೀಟಾಗೆ, ಬ್ರೌನ್ ಕಲರ್ ಬರೋ ತನಕನೂ. ಅದಾದಮೇಲೆ ಟೊಮೊಟೊ ಹಾಕಿ ಅದನ್ನು ಚೆನ್ನಾಗಿ ಫ್ರೈ ಮಾಡಿ. ಚೆನ್ನಾಗಿ ಅದು ಟೊಮೊಟೊ ಮೆತ್ತಗಾಗಬೇಕು, ಆವಾಗ ಚೆನ್ನಾಗಿರುತ್ತೆ ಟೇಸ್ಟು. ಅದನ್ನು ಆದಮೇಲೆ ಈರುಳ್ಳಿ ಹಾಕಿ, ಟೊಮೊಟೊ ಹಾಕಿ, ಮೆಣ್ಸಿನ್ಕಾಯಿನೂ ಹಾಕಿ ಅದ್ರ ಜೊತೆಗೆ. ಟೊಮೊಟೊ ಮೆತ್ತಗೆ ಸ್ವಲ್ಪ ಆದಮೇಲೆ ಮೆಣ್ಸಿನ್ಕಾಯಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿ. ಚೆನ್ನಾಗಿ ಫ್ರೈ ಆದಮೇಲೆ ಒಂದು 5 ನಿಮಿಷ ಅದನ್ನು ಕ್ಲೋಸ್ ಮಾಡಿ ಇಕ್ಕಿ. ಅದಾದಮೇಲೆ ಇದನ್ನೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಆಲ್ರೆಡಿ. ಚಿಕನ್ ಮಸಾಲ, ಗರಂ ಮಸಾಲ ಎಲ್ಲ ಹಾಕಿ ಅದನ್ನು ಚೆನ್ನಾಗಿ ಮೆತ್ತಗೆ ಹಾಕಿರಬೇಕು. ಉಂತಾದಮೇಲೆ ಅದ್ರ ಜೊತೆಗೆ ಸ್ವಲ್ಪ ಹೊತ್ತು ನೆಂದ ಮೇಲೆ ಅದನ್ನು ಫ್ರೈ ಮಾಡ್ಕೊಂಡಿರ್ತೀವಲ್ಲ ಅದ್ರ ಜೊತೆಗೆ ಇದನ್ನು ಹಾಕೋದು. ಇದು ಇವಾಗ ಆಗಿದೆ. ಇದ್ರ ಜೊತೆಗೆ ಚೆನ್ನಾಗಿ ಇನ್ನೊಂದು ಸತಿ ಕೈ ಆಡ್ಕೊಳ್ರಿ, ನೀಟಾಗೆ ಎಲ್ಲ ಮಿಕ್ಸ್ ಮಾಡಿ ನೀಟಾಗೆ ಫ್ರೈ ಮಾಡ್ಕೊಳ್ರಿ. ಇದು ಫ್ರೈ ಆದಮೇಲೆ ಆ ಚಿಕನ್ ಎಲ್ಲ ಉಂತಿರುತ್ತೆ, ಅದು ನೀರು ಬಿಟ್ಕೊಂಡಿರುತ್ತಲ್ಲ ಅದನ್ನು ಒಂದು ಸತಿ ನೋಡ್ಕೊಳ್ರಿ. ನೋಡ್ಕೊಂಡಾದ್ಮೇಲೆ ಅದೆಲ್ಲ ನೀರು ಬಿಟ್ಕೊಂಡಿದೆ ಅಂತ ಆದಮೇಲೆ ಅದನ್ನು ಎತ್ತಿ ಇವಾಗ ಫ್ರೈ ಮಾಡ್ಕೊಂಡಿರ್ತೀರಲ್ಲ ಅದಕ್ಕೆ ಹಾಕ್ಕೊಳ್ಳಿ. ಹಾಕ್ಕೊಂಡು ಅದನ್ನು ಚೆನ್ನಾಗೆ ಫ್ರೈ ಮಾಡಿ. ಚಿಕನ್ ಚೆನ್ನಾಗಿ ಫ್ರೈ ಆಗಬೇಕು. ಇವಾಗ ಏನಕ್ಕೆ ಅದನ್ನು ಹಾಕ್ಕೊತೀವಿ ಅಂತಂದರೆ ಮಸಾಲೆ ಚೆನ್ನಾಗಿ ಆಗುತ್ತೆ. ಅದ್ರ ಜೊತೆಗೆ ಮಸಾಲೆ ನೀಟಾಗೆ ಅದ್ರ ಜೊತೆಗೆ ಬೆರ್ಕೊಬೇಕು. ಆವಾಗ ಸ್ಮೆಲ್ಲು ಚೆನ್ನಾಗಿರುತ್ತೆ, ಚಿಕನ್ ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ನಿಮ್ಗೆ ರುಚಿಗೆ ತಕ್ಕಷ್ಟು ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ರಿ. ಅದನ್ನು ಚೆನ್ನಾಗಿ ಹಾಕ್ಕೊಂಡು ಫ್ರೈ ಮಾಡಿ. ಫಸ್ಟೇ ಹಾಕ್ಕೊಂಬಿಟ್ರೆ ಚೆನ್ನಾಗಿರಲ್ಲ, ಅದಕ್ಕೆ. ಇವಾಗ ಚಿಕನ್ ಪೌಡ್ರ್ ಹಾಕ್ಕೊಳ್ರಿ. ಚಿಕನ್ ಪೌಡ್ರು ಎಲ್ಲ ಸ್ಪೈಸಸ್ ಎಲ್ಲ ಹಾಕಾದ್ಮೇಲೆ ಅದನ್ನೆಲ್ಲ ಚೆನ್ನಾಗಿ ಬಾಡಿಸ್ಕೊಬೇಕಲ್ಲ, ಅದಕ್ಕೇ ಇದನ್ನೆಲ್ಲ ಹಾಕ್ಕೊಳ್ಳೋದು. ಚಿಕನ್ ಮಸಾಲೆ ಒಬ್ಬೊಬ್ರಿಗೆ ಇಷ್ಟ ಆಗೋಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು, ಅದೇನಿಲ್ಲ. ಇದು ನಿಮ್ಗೆ ಎಷ್ಟು ಅಳತೆಗೆ ಬೇಕಾಗಿರೋ ನೀರನ್ನು ಹಾಕ್ಕೊಳ್ಳಿ ನೀಟಾಗೆ. ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ರಿ ನೀರು. ನಿಮಗೆ ಗೊತ್ತಿರುತ್ತಲ್ಲ ನಿಮ್ಗೆ ಎಷ್ಟು ಬೇಕೋ. ಗೊಜ್ಜು ಥರ ಇರಬೇಕು ಅಂದರೆ ಹಂಗೆ ಬಿಟ್ಬಿಡಿ, ಇಲ್ಲ ನೀರು ಥರ ಇರಬೇಕು ಜಾಸ್ತಿ ಜನ ಇದ್ದಾರೆ ಅಂತಂದರೆ ನೀರು ಥರ ಮಾಡ್ಕೊಳ್ರಿ. ಸಾಂಬಾರು ಟೈಪ್ ಆಗುತ್ತೆ, ಚೆನ್ನಾಗಿರುತ್ತೆ. ಇದನ್ನೇನು ಆಡಿಸ್ಕೊಬೇಕು, ಏನಾರ ಮಾಡ್ಕೊಬೇಕು ಆ ಥರದ್ದು ಏನಿಲ್ಲ. ಸಿಂಪಲ್ಲಾಗೆ ಬ್ಯಾಚುಲರ್ಗಂತೂ ಸೂಪರಾಗಿರುತ್ತೆ.